ಜವಾಬ್ದಾರಿ ಸಿಗುವಾಗ, ಮಂತ್ರಿಗಳಾಗುವಾಗ, ಬೇರೆ ಬೇರೆ ಜವಾಬ್ದಾರಿ ಸಿಗುವಾಗ ಹೇಳ್ತಿದ್ರು ಪುತ್ತೂರಿನ ಚಿತ್ರಣವನ್ನೇ ಬದಲಾಯಿಸ್ತೇನೆ, ಪುತ್ತೂರು ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅನ್ನೋದನ್ನು ಹೇಳ್ತಾ ಇದ್ರು. ನಾನು ಕನಸು ಕಾಣ್ತಾ ಇದ್ದೆ, ಈ ಸಲ ಪುತ್ತೂರು ಅಭಿವೃದ್ಧಿ ಆಯಿತು, ಕೆಲಸಗಳು ಆಯಿತು ಅಂತ ಆಲೋಚನೆ ಮಾಡ್ತಾ ಇದ್ದೆ. ಟೂರಿಸಮ್ ಅನ್ನು, ಟೆಂಪಲ್ ಟೂರಿಸಮ್ ಅನ್ನು ಡೆವಲಪ್ ಮಾಡಬೇಕು. ಇನ್ನೊಂದು ಕಡೆ ಹಾಸ್ಪಿಟಾಲಿಟಿ, ಇನ್ನೊಂದು ಕಡೆ ಇಂಡಸ್ಟ್ರೀಸ್. ಇದು ಮೂರು ಬಂದ್ರೆ ಟ್ಯಾಕ್ಸು ಬರ್ತದೆ, ಉದ್ಯೋಗನೂ ಸೃಷ್ಟಿ ಆಗ್ತದೆ, ಅಭಿವೃದ್ಧಿ ಆಗ್ತದೆ. ಒಂದು ಇದು ಆಗ್ತದಾ ಇಲ್ವಾ, ಇದು ಬೇಕಾ ಬೇಡವಾ, ಇಂಥ ಪ್ರಾಜೆಕ್ಟ್ಗಳನ್ನು ನಾವು ತಗೊಂಡು ಹೋಗ್ಲಿಕ್ಕೆ ಹೋಗುದು. ನಮ್ದು ಹೋಗುವಾಗ್ಲೇ ನಾವು ವಿ ಪ್ರಿಪೇರ್, ಐ ವಿಲ್ ಸ್ಟಡಿ. ಆಗ 10-12 ಲಕ್ಷ ರೂಪಾಯಿ ಖರ್ಚು ಮಾಡಿ ಪೇಟಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಅಡ್ವೊಕೇಟ್ ಮಾಡಿ ಹೋರಾಟ ಮಾಡಿದವರು ನಾನು. ಸುಪ್ರೀಂ ಕೋರ್ಟಿಗೆ ಬೇಕಾದಂತ ಮಾಹಿತಿ ಕೊಟ್ಟವರು ಯಾರು? ನಾವೇನು ಅಲ್ಲಿ ಡಿ ಕೆ ಶಿವಕುಮಾರ್ ನಮ್ಮ ಮುಖ್ಯಮಂತ್ರಿಗಳು ಅವ್ರು ಏನಾದ್ರು ಅಲ್ಲಿ ಶೋ ಅಪ್ ಮಾಡ್ಲಿಕ್ಕೆ ಇದನ್ನು ಮಾಡಿ ಅಂತ ಹೇಳಿದಲ್ಲ, ಆ ಭಾಗದವರಿಗೂ ಕೂಡ ಕಂಬಳವನ್ನು ತೋರಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಒಳ್ಳೆ ಕೆಲಸ. ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯವರು ಯಾಕೆ ಅದನ್ನು ಅಲ್ಲಿ ಹೋಗಿ ಮಾಡಬೇಕು ಅಂತ ಕೇಳುವವರು ನಿಜವಾದ ಕಂಬಳ ಪ್ರಿಯರ ಅಲ್ಲ ಡೂಪ್ಲಿಕೇಟ್? ಈ ಕಂಬಳದಲ್ಲಿ ಕೆಲವು ಡೂಪ್ಲಿಕೇಟ್ ಕಂಬಳ ಪ್ರಿಯರಿದ್ದಾರೆ. ಅವ್ರಿಗೆ ಕಂಬಳದ ಏನು ಕೊಡುಗೆ ಇಲ್ಲ, ಅವ್ರ ಹತ್ರ ಕೋಣ ಸಾಕುವುದಿಲ್ಲ, ಅವರು ಕಂಬಳವನ್ನು ನಿರ್ವಹಣೆ ಮಾಡುವುದಿಲ್ಲ. ಕಂಬಳ ಸಮಿತಿಯವರು, ಕೋಣಗಳ ಯಜಮಾನರುಗಳು ನಮಗೆ ಸುಮಾರು 75 ಜನ ನಮಗೆ ಫೋನ್ ಮಾಡಿದ್ದಾರೆ. ಯಾರು ಏನೇ ಹೇಳಿ ನಮ್ಮ ಕೋಣಗಳನ್ನು ತಗೊಂಡು ಬರ್ತೇವೆ. ಮತ್ತೆ ಅಶೋಕರ ಈಗ ಹೇಳಿದಾಗ ಒಂದು 75-100 ಜೊತೆ ಕೋಣಗಳನ್ನು ಕರ್ಕೊಳ್ಳುವಂತ ಕೋಣಗಳ ಅಭಿಮಾನಿಗಳು, ಮತ್ತೆ ಕೋಣಗಳಿಗೆ ನಾವು ಸರ್ಕಾರ ಏನು ಕಂಬಳ ಆಯೋಜನೆ ಮಾಡ್ತಾರೆ ಅವರಿಗೆ ಪ್ರತಿ ವರ್ಷ ಸರ್ಕಾರದಿಂದ ಹಣ ಕಳಿಸ್ಕೊಡೋದು ಕೂಡ ನಾನೇ. ನನಗೆ ಅದು ಕೊಡಿ ಇದು ಕೊಡಿ ಅಂತ ಯಾವತ್ತೂ ಕೇಳಲಿಕ್ಕೂ ಹೋಗುದಿಲ್ಲ, ಕೇಳುವುದಿಲ್ಲ, ಮತ್ತೆ ಬೇಡಿಕೊಂಡು ಹೋಗುವಂತ ಜಾಯಮಾನ ನನ್ನ ಹತ್ರ ಇಲ್ಲ. ಎಲ್ಲಿ ಕೇಳಬೇಕಾ ಅಲ್ಲಿ ಕೇಳ್ತೇನೆ, ಅಲ್ಲಿ ಕೇಳಿದ್ರೆ ಗಟ್ಟಿ ಶಬ್ದದಲ್ಲಿ ಮೆಡಿಕಲ್ ಕಾಲೇಜ್ ಗಟ್ಟಿ ಶಬ್ದದಲ್ಲಿ ಕೇಳ್ತೇನೆ. ವಾಯ್ಸ್ ಆಫ್ ಪುತ್ತೂರು ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಪುತ್ತೂರಿನ ಜನಪ್ರಿಯ ಶಾಸಕರು ಅಶೋಕ್ ಕುಮಾರ್ ರೇಗಳು ನಮ್ಮ ಜೊತೆ ಇದ್ದಾರೆ. ಇವತ್ತು ನಮ್ಮ ಗ್ರಾಮ ಬನ್ನೂರಲ್ಲಿ ಸರಿಸುಮಾರು ಒಂದು 90 ಲಕ್ಷದ ಅನುದಾನವನ್ನು ಕೊಟ್ಟು ವಿವಿಧ ಕಾಮಗಾರಿಗಳಿಗೆ ಶಿಲಾನ್ಯಾಸವನ್ನು ಕೂಡ ಮಾಡಿದ್ದಾರೆ. ಅಭಿನಂದನೆಗಳು ಸರ್, ಥ್ಯಾಂಕ್ ಯು ಸೋ ಮಚ್. ಗ್ರಾಮಸ್ಥರ ಪರವಾಗಿ ನಮ್ಮ ಬನ್ನೂರಿನ ಒಂದು ಅಭಿವೃದ್ಧಿಗೆ ನಿಮ್ಮ ಸಹಕಾರಕ್ಕೆ ತುಂಬಾ ಧನ್ಯವಾದಗಳು ಸರ್. ಏನ್ ಹೇಳ್ತೀರಿ ಸರ್ ಬನ್ನೂರು? ನಮಗೆ ಬನ್ನೂರಿನ ಅಭಿವೃದ್ಧಿ ಜೊತೆಗೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆದು ಒಂದು ಕನಸಿದೆ. ಅದರಲ್ಲಿ ಮುಖ್ಯವಾಗಿ ಪುತ್ತೂರಿದು. ಪುತ್ತೂರು ಅಭಿವೃದ್ಧಿ ಆಗಬೇಕು. ಬಾರಿ ಹಿಂದಿನಿಂದ ಒಂದು 15 ವರ್ಷದಿಂದ ಸಾಮಾನ್ಯ ಪ್ರಜೆಯಾಗಿ ತುಂಬಾ ರಾಜಕೀಯ ವ್ಯಕ್ತಿಗಳ ಭಾಷಣವನ್ನು ಕೇಳ್ತಾ ಇದ್ದೆ. ನಾನು ನನ್ನನ್ನು ಬಾರಿ ಹೊಗಳಿಕೊಳ್ಳುವುದಂತ ಅಲ್ಲ, ನಾನು ಕಂಡಂತ ದಿನಗಳನ್ನು ಮತ್ತೆ ಈಗಿರುವ ದಿನಗಳನ್ನು ಹೋಲಿಕೆ ಮಾಡೋದು ಮಾತ್ರ. ಮತ್ತೆ ಜನ ಅದರ ಮೇಲೆ ನಿರ್ಧಾರವನ್ನು ಮಾಡಬೇಕಾಗ್ತದೆ. ಆಗ ಅವರಿಗೆ ಜವಾಬ್ದಾರಿ ಬಂದಾಗ ಅವರು ಹೇಳ್ತಾ ಇದ್ರು, ನಾನು ಸಾರ್ವಜನಿಕನಾಗಿ ಅವರ ಭಾಷಣವನ್ನು ಕೇಳಿದೆ. ಕಾಂಗ್ರೆಸ್ ಬಿಜೆಪಿ ಎರಡು ಹೇಳುದು, ನಾನು ಬರೀ ಬಿಜೆಪಿಯ ಕಾಂಗ್ರೆಸ್ ವಿಚಾರಗಳು ನನಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಆಗ ಅವರು ಜವಾಬ್ದಾರಿ ಸಿಗುವಾಗ, ಮಂತ್ರಿಗಳಾಗುವಾಗ, ಬೇರೆ ಬೇರೆ ಜವಾಬ್ದಾರಿ ಸಿಗುವಾಗ ಹೇಳ್ತಿದ್ರು ಪುತ್ತೂರಿನ ಚಿತ್ರಣವನ್ನೇ ಬದಲಾಯಿಸ್ತೇನೆ, ಪುತ್ತೂರು ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅನ್ನೋದನ್ನು ಹೇಳ್ತಾ ಇದ್ರು. ನಾನು ಕನಸು ಕಾಣ್ತಾ ಇದ್ದೆ, ಈ ಸಲ ಪುತ್ತೂರು ಅಭಿವೃದ್ಧಿ ಆಯಿತು, ಕೆಲಸಗಳು ಆಯಿತು ಅಂತ ಆಲೋಚನೆ ಮಾಡ್ತಾ ಇದ್ದೆ. ಅದೇ ಏನು ನಾವು ನಿರೀಕ್ಷೆ ಮಾಡ್ತೇವೆ ಅಂತ ಕೆಲಸಗಳು, ನಾನು ನಿರೀಕ್ಷೆ ಮಾಡುವಂಥದ್ದು ಬೆಂಚ್ ಮಾರ್ಕ್ ಕೆಲಸಗಳು ಅಂತ ಹೇಳ್ತೀವಿ. ಇವತ್ತು ನಾವು ನೋಡಿ, ಇವತ್ತು ಕೆಂಪೇಗೌಡರ ದಿವಸವನ್ನು ಆಚರಣೆ ಮಾಡ್ತೀವಿ. ಎಷ್ಟು ಕೆಲವು 200-300 ವರ್ಷಗಳ ಹಿಂದಿನ ಮನುಷ್ಯನನ್ನು ಇವತ್ತು ನಾವು ನೆನಪಿಸಿಕೊಳ್ಳುವಂತ ಕೆಲಸವನ್ನು ಮಾಡ್ತೀವಿ, ಇವತ್ತು ಆಚರಣೆ ಮಾಡ್ತೀವಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶ್ರೀನಿವಾಸ್ ಮಲ್ಯರು ನೆನಪು ಮಾಡ್ತೇವೆ. ಶ್ರೀನಿವಾಸ್ ಮಲ್ಯ ಅಂತ ಒಬ್ಬರು ಇದ್ರು, ಪೋರ್ಟ್ ಅನ್ನು ತಂದರು, ಏರ್ಪೋರ್ಟ್ ತಂದರು ಅಂತ ನಾವು ನೆನಪು ಮಾಡ್ತೇವೆ. ಜಾರ್ಜ್ ಫರ್ನಾಂಡಿಸ್ ಅಂತ ಒಬ್ರು ಇದ್ರು, ಕೊಂಕಣ್ ರೈಲ್ವೆಯನ್ನು ಮಾಡಿದ್ರು ಅಂತ ನಾವು ನೆನಪು ಮಾಡ್ತೇವೆ. ನನ್ನ ಕನಸುಗಳು ಈ ರೀತಿಯ ಕನಸುಗಳು. ಅಂದ್ರೆ ಯು ಶುಡ್ ಬಿ ಎ ಬೆಂಚ್ ಮಾರ್ಕ್. ರಸ್ತೆಗಳು ಆಗ್ತದೆ, ಬರ್ತದೆ, ಹೋಗ್ತದೆ, ಇದು ಪಾರ್ಟ್ ಆಫ್ ಅವರ್ ವರ್ಕ್. ಆದ್ರೆ ಬೆಂಚ್ ಮಾರ್ಕಿನ ಒಂದು ಕೆಲಸಗಳು ಎಲ್ಲ ಆಗ್ಬೇಕು ಅಂತ ನನಗೆ ಬಾರಿ ಹಿಂದಿನಿಂದ ಕನಸು ಕಾಣ್ತಾ ಇದೆ. ಈ ಬೆಂಚ್ ಮಾರ್ಕಿನ ಕೆಲಸಗಳು ಆದ್ರೆ ಏನಾಗ್ತದೆ, ಇಡೀ ಜಿಲ್ಲೆ ಅಭಿವೃದ್ಧಿ ಆಗ್ತದೆ, ನಮ್ಮ ತಾಲೂಕು ಅಭಿವೃದ್ಧಿ ಆಗ್ತದೆ, ನಮ್ಮ ಮಕ್ಕಳಿಗೆ ಉದ್ಯೋಗ ಕೂಡ ಸೃಷ್ಟಿ ಆಗ್ತದೆ. ಹಾಗೆ ಭಾರಿ ಕನಸು ಕಾಣ್ತಾ ಇದ್ದೆ, ಮೆಡಿಕಲ್ ಕಾಲೇಜ್ ಆಗ್ಬೇಕು,
ಉಪ್ಪಿನಂಗಡಿಯಲ್ಲಿ ಪಶುವೈದ್ಯಕೀಯ ಕಾಲೇಜು ಆರಂಭ ಆಗಬೇಕು. ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಆಗಬೇಕು. ಸಹಸ್ರಲಿಂಗೇಶ್ವರ ದೇವದ ಅಭಿವೃದ್ಧಿ ಇದು ಒಂದು ಟೂರಿಸಂ ಅನ್ನು, ಟೆಂಪಲ್ ಟೂರಿಸಂ ಅನ್ನು ಡೆವಲಪ್ ಮಾಡಬೇಕು. ಇನ್ನೊಂದು ಕಡೆ ಹಾಸ್ಪಿಟಾಲಿಟಿ, ಇನ್ನೊಂದು ಕಡೆ ಇಂಡಸ್ಟ್ರೀಸ್. ಇದು ಮೂರು ಬಂದ್ರೆ ಟ್ಯಾಕ್ಸು ಬರ್ತದೆ, ಉದ್ಯೋಗವನ್ನು ಸೃಷ್ಟಿ ಆಗ್ತದೆ, ಅಭಿವೃದ್ಧಿ ಆಗ್ತದೆ. ಅದಕ್ಕೆ ನನ್ನ ಕನಸು ಒಂದು ಕಡೆ ಇವತ್ತು ಇಲ್ಲಿ ಶಿಲಾನ್ಯಾಸ ಮಾಡಲಿಕ್ಕೆ ಬಂದಿದ್ದೀವಿ. ಅದ್ರ ಕನಸು ಇನ್ನೂ ದೊಡ್ಡದು ಇದೆ. ಡ್ರೈನೇಜ್ ಸಿಸ್ಟಮ್ ಬರಬೇಕು ನಮ್ಮ ಪುತ್ತೂರಿಗೆ. ಡ್ರೈನೇಜ್ ಸಿಸ್ಟಮ್ ಮಾಡೋದು ಏನು ಮಾಡೋಕ್ಕಾಗಲ್ಲ. ಪುತ್ತೂರಿಗೆ ಬರಬೇಕು, ವಿಟ್ಲಕ್ಕೆ ಬರಬೇಕು, ಉಪ್ಪಿನಂಗಡಿಗೆ ಬರಬೇಕು. ಇದೆಲ್ಲ ಕನಸುಗಳಿವೆ. ಒನ್ ಬೈ ಒನ್ ಮಾಡಬೇಕು. ಆದ್ರೆ ಈಗ ಇರುವಂತಹ ಒಂದು ದೊಡ್ಡ ಕೆಲಸಗಳಲ್ಲಿ ಡ್ರೈನೇಜ್ ಸಿಸ್ಟಮ್, ಒಂದು ಮೆಡಿಕಲ್ ಕಾಲೇಜ್ ಆಯಿತು, ಕ್ರೀಡಾಂಗಣ ಆಯಿತು, RTO ಟ್ರ್ಯಾಕ್ ಆಯಿತು, ಮಹಾಲಿಂಗೇಶ್ವರ ದೇವಸ್ಥಾನ ಅಭಿವೃದ್ಧಿ ಆಗ್ತದೆ. ಉಪ್ಪಿನಂಗಡಿ 352 ಕೋಟಿದ್ದು ಈಗಲೇ ನಾವು ಸರ್ಕಾರಕ್ಕೆ ಮುಂದಿದೆ, CM ಮುಂದೆ. ಇನ್ನೊಂದು ಡ್ರೈನೇಜ್ ಸಿಸ್ಟಮ್ ಕೂಡ ಒಂದು 60-70 ಕೋಟಿ ಬೇಕು. ವಿಟ್ಲದಲ್ಲಿ ಕುಡಿಯುವ ನೀರಿಗೆ ಒಂದು 100 ಕೋಟಿ ಬೇಕು. ಇದನ್ನೆಲ್ಲ ಮಾಡುವಂತ ಕೆಲಸವನ್ನು ಮಾಡ್ತೇವೆ. ಈಗಲೇ ಗ್ರಾಮೀಣ ಪ್ರದೇಶದ ಕುಡಿಯುವ ನೀರಿಗೆ 1,006 ಕೋಟಿ ರೂಪಾಯಿ ಬಂದಿದೆ. ಸಂತೃಪ್ತಿ ಇದೆ. ಆದರೂ ಇನ್ನಷ್ಟು ಕೆಲಸಗಳನ್ನು ಮಾಡಬೇಕು ಅನ್ನೋ ಆಸೆ ಇದೆ. ಅದನ್ನು ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ರು, ಅಶೋಕ್ ರೈ ಅವರಂದ್ರೆ ಅನುದಾನಕ್ಕೆ ನಮ್ಮ ಬೆನ್ನೆ ಹಿಂದೆ ಬರ್ತಾರೆ, ಬಿಡುದಿಲ್ಲ ಅಂತ. ಈಗ ಇತ್ತೀಚೆಗೆ ಕೂಡ ಹಲವಾರು ಮಂತ್ರಿಗಳನ್ನು ಕೂಡ ನೀವು ಭೇಟಿಯಾಗಿದ್ದೀರಿ, ನೀವು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದೀರಿ. ಆ ಭೇಟಿಯಾಗುವ ಸಂದರ್ಭದಲ್ಲಿ ಅಂದ್ರೆ ಅವ್ರಿಗೆ ಏನಾರು ಅನಿಸ್ತದೆ ಸರ್, ಎಷ್ಟು ಸರ್ತಿ ಈ ಮನುಷ್ಯ ಹಿಂದೆ ಬರ್ತಾನೆ, ಅಂದ್ರೆ ನೀವು ಬರೋದು ನಮ್ಮ ಕ್ಷೇತ್ರದ ಕೆಲಸಕ್ಕಾಗಿ, ಅವರನ್ನು ಬೆಂಬಿಡದೆ ನೀವು ಅದೊಂದು ಭಗೀರಥ ಪ್ರಯತ್ನ ಅಂತ ಹೇಳ್ತಾರೆ, ಬೆಂಬಿಡದವರನ್ನು ನೀವು ಹಿಂದೆ ಹೋಗ್ತೀರಿ, ಅವರ ರಿಯಾಕ್ಷನ್ ಹೇಗಿರ್ತದೆ ಸರ್? ಇಲ್ಲ, ಅವರಿಗೆ ಯಾವುದೇ ಮುಖ್ಯಮಂತ್ರಿಗಾಗ್ಲಿ ಯಾವೇ ಮಂತ್ರಿಗಳಿಗಾಗಿ ನಾವೊಂದು ಇದು ಆಗ್ತದಾ ಇಲ್ವಾ, ಇದು ಬೇಕಾ ಬೇಡವಾ, ಇಂಥ ಪ್ರಾಜೆಕ್ಟ್ಗಳನ್ನು ನಾವು ತಕೊಂಡು ಹೋಗ್ಲಿಕ್ಕೆ ಹೋಗುದಿಲ್ಲ. ನಮ್ದು ಹೋಗುವಾಗ್ಲೇ ನಾವು ವಿ ಪ್ರಿಪೇರ್, ಐ ವಿಲ್ ಸ್ಟಡಿ. ನಿಮ್ಗೆ ಏನು ಗೊತ್ತಿಲ್ಲದೆ ನೀವು ಹೋದ್ರೆ ಅದು ಏನೋ ಅವರನ್ನು ಲೈಟ್ ಆಗಿ ತಗೊಳ್ತಾರೆ. ನಿಮಗೆ ಡೆಪ್ತ್ ಆಗಿ ಅದರ ಬಗ್ಗೆ ನಾಲೆಜ್ ಇದ್ರೆ, ಅವರ ಬಗ್ಗೆ ವಿವರವನ್ನು ಮಾಡಿದ್ರೆ, ಖಂಡಿತ ಅವರಿಂದ ಅದರ ಬಗ್ಗೆ ನಮಗೆ ಜಾಸ್ತಿ ಮಾಹಿತಿಗಳು ಯಾವಾಗ ಗೊತ್ತಿದೆ, ಆಗ ಅವರಿಗೆ ಅದನ್ನು ವಿರೋಧಿಸುವಂಥದ್ದು ಮತ್ತೆ ಅದರಲ್ಲಿ ಆಸಕ್ತಿ ಕಡಿಮೆ ಆಗುವಂತ ಸಂಗತಿಗಳಿಲ್ಲ. ನಾನು ಡೆಪ್ತ್ ಸ್ಟಡಿ ಮಾಡಿ ಹೋಗುವಂಥದ್ದು. ಯಾರ ಹತ್ರ ಹೋಗುವಾಗಲೂ ಅವರ ಕಾನ್ಸಂಟ್ರೇಷನ್ ತೆಕೊಂಡು ಇದು ಬೇಕಾಗುವಂಥದ್ದು, ಅಷ್ಟು ಬೇಕಾಗುವಂಥದ್ದಾದ್ರೆ ಮಾತ್ರ ಅವ್ರ ಹತ್ರ ಹೋಗ್ತೀನಿ ಹೊರತು ದಿವಸಾಲು ಹೋಗಿ ಅವ್ರ ಹತ್ರ ಕೂತ್ಕೊಳ್ಳುವಂತ ಕ್ರಮಗಳಿಲ್ಲ. ಮತ್ತೆ ಒಂದೊಂದು ಏಮಿಟ್ಟು ಹೋಗಿ ತಗೊಂಡೋಗಿ ಅವ್ರ ಹತ್ರ ಹೋದ್ರೆ ಅದನ್ನು ಸತಾಯಕತೆ ಮಾಡಿ ತಡ್ತೇನೆ. ಇಲ್ಲಿವರೆಗೆ ತಂದಿದ್ದೀನಿ, ಆ ದೇವರ ದಯೆಯಿಂದ ಮುಂದೆ ಕೂಡ ಪ್ರಯತ್ನ ಮಾಡ್ತೇನೆ. ಸರ್, ಬಹುಮುಖ್ಯವಾಗಿ ನಮ್ಮ ಕರಾವಳಿಯ ಜಾನಪದ ಕ್ರೀಡೆ ಕಂಬಳ ಕಳೆದ ಬಾರಿ ಬೆಂಗಳೂರಲ್ಲಿ ನೀವೊಂದು ಯಶಸ್ಸಿನ ರೂವಾರಿ, ಯಾರಿಗೆ ಹೇಳಬೇಕು ಅಂತ ಇಲ್ಲ. ಅಶೋಕ್ ಕುಮಾರ್ ರೈಗಳ ನೇತೃತ್ವದಲ್ಲಿ ಬೆಂಗಳೂರು ಕಂಬಳ ನಾ ಭೂತೋ ನಾ ಭವಿಷ್ಯದಿಂದ ಆಗಿದೆ. ಈಗ ಅದೇ ಒಂದು ಯಶಸ್ಸಿನ ಬೆನ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಕಂಬಳ ಆಯೋಜಿಸಬೇಕು ಅಂತ ನಿಮಗೆ ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ಸ್ಥಳ ಪರಿಶೀಲನೆ ಎಲ್ಲ ಮಾಡಿದ್ದೀರಿ. ನಮ್ಮ ಕರಾವಳಿಯಲ್ಲಿ ತುಂಬಾ ಜನ ಅದರ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ನಮ್ಮ ಕೋಣಗಳು ಅಲ್ಲಿ ಹೋಗಿ ಓಡಬೇಕು, ನಮ್ಮ ಕಲೆಯಲ್ಲಿ ಯಾಕೆ ಪ್ರದರ್ಶನ ಮಾಡಬೇಕು ಅಂತ, ಅದರ ಬಗ್ಗೆ ನೀವೇನು ಹೇಳ್ತೀರಿ? ನೋಡಿ, ಕಂಬಳಕ್ಕೆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಸೀಮಿತ ಆಗಿತ್ತು. ಯಾವತ್ತು ಬೆಂಗಳೂರಿಗೆ ಹೋಗಿ ನಾವು ಕಂಬಳವನ್ನು ತೋರಿಸುವಂತ ಪ್ರಯತ್ನವನ್ನು ಮಾಡಿದ್ದೀವಿ. ಈ ಕಂಬಳವನ್ನು ಉಳಿಸಿದವರು ನಾನೇ, ಬೇರೆ ಯಾರಲ್ಲ. ಸುಪ್ರೀಂ ಕೋರ್ಟ್ ವರೆಗೆ ಹೋಗಿ ಅಲ್ಲಿ ವಾದ ಮಾಡಿ ಅದರ ಹಿಂದೆ ಬಿದ್ದು ಕಾಂಗ್ರೆಸ್ ಸರ್ಕಾರನು ಸಹಾಯ ಮಾಡಿದೆ, ಬಿಜೆಪಿ ಸರ್ಕಾರನು ಸಹಾಯ ಮಾಡಿದೆ. ಅದರಲ್ಲಿ ಏನು ನಾವು ರಾಜಕೀಯ ಮಾಡ್ಲಿಕ್ಕಿಲ್ಲ. ಆದ್ರೆ ಅದರ ಹಿಂದೆ ಬಿದ್ದು ಲಾಸ್ಟ್ಗೆ ಅದು ಸುಗ್ರೀವಾಜ್ಞೆ ಬಂದ ನಂತರ ಕೂಡ ಪೇಟದವರು ಕೇಸ್ ಹಾಕುವಂತ ಕೆಲಸವನ್ನು ಮಾಡಿದ್ರು. ಆಗ 10-12 ಲಕ್ಷ ರೂಪಾಯಿ ಖರ್ಚು ಮಾಡಿ ಪೇಟಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಅಡ್ವೊಕೇಟ್ ಮಾಡಿ ಹೋರಾಟ ಮಾಡಿದವರು ನಾನು. ಸುಪ್ರೀಂ ಕೋರ್ಟಿಗೆ ಬೇಕಾದಂತ ಮಾಹಿತಿ ಕೊಟ್ಟವರು ಯಾರು? ನಾನು ಅಡ್ವೊಕೇಟ್ ಮುಖಾಂತರ ಸರ್ಕಾರಿ ಅಡ್ವೊಕೇಟ್ಗೆ ಬೇಕಾಗುವಂತ ದಾಖಲೆಗಳನ್ನು ಕೊಟ್ಟು ಅದನ್ನು ಮಾಡುವಂತ ಕೆಲಸವನ್ನು ಮಾಡಿದ್ರು. ಆ ರೀತಿ ಅದನ್ನು ಉಳಿಸುವಂತ ಕೆಲಸವನ್ನು ಮಾಡಿದ್ವಿ. ಬೆಂಗಳೂರಿನಲ್ಲಿ ಕಂಬಳವನ್ನು ಮಾಡುವ ಮುಖಾಂತರ ಇಡೀ ರಾಜ್ಯಕ್ಕೆ, ವಿಶ್ವಕ್ಕೆ ಕಂಬಳದವನ್ನು ತೋರಿಸುವಂತ ಕೆಲಸ ಈಗ ಕೂಡ ಬೆಂಗಳೂರಲ್ಲಿ ಅದನ್ನು ತೋರಿಸುವಂತ ಕೆಲಸ, ಅದರ ಬಗ್ಗೆ ಆಸಕ್ತಿ ತೋರಿಸುವಂತ ಕೆಲಸವನ್ನು ಮಾಡ್ತಾರೆ. ಮೈಸೂರಿನಲ್ಲಿ ಕಳೆದ ಬಾರಿ ದಸರಾದಲ್ಲಿ ಕಂಬಳವನ್ನು ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಭಾರಿ ಆಸಕ್ತಿ ಆಗಿದ್ರು. ನಮ್ಮ ಆಗಿನ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಆಸಕ್ತಿ ವಹಿಸಿದ್ರು. ಸಿದ್ದರಾಮಯ್ಯನವರು ಕೂಡ ಆಸಕ್ತಿ ಇತ್ತು. ಆದ್ರೆ ಅವರು ಲಾಸ್ಟ್ ಸಮಯದಲ್ಲಿ ನಮಗೆ ಸಮಾವೇಶ ಕಡಿಮೆ ಇದೆ, ನೆಕ್ಸ್ಟ್ ಬರುವ ವರ್ಷ ಮಾಡುವಂತ ಕಳೆದ ಸಲ ಸಿದ್ದರಾಮಯ್ಯ ಅವರು ಹೇಳಿದ್ರು. ಈ ಸಲ ಇವರೇ ಮುಖ್ಯಮಂತ್ರಿ ಆಗಿ ಬಂದಿದ್ದಾರೆ. ಮೊದಲೇ ನಮಗೆ ಸೂಚನೆಯನ್ನು ಕೊಟ್ಟು, ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅಲ್ಲಿಯೂ ಕೂಡ ಕಂಬಳವನ್ನು ಮಾಡಿ ದಸರಾಕ್ಕೆ ಒಂದು ಮೆರುಗನ್ನು ಕೊಡಬೇಕು ಅನ್ನೋ ವಿಚಾರವನ್ನು ಅವರು ಹೇಳಿದ್ದಾರೆ.
ಆ ಪ್ರಕಾರ ನಾವು ಹೋಗಿ ಅಲ್ಲಿ ಕರೆಯನ್ನು ಮಾಡುವಂಥದ್ದು ಬಾಕಿದು ಎಲ್ಲ ಒಂದು ರೌಂಡಿನ ಮಾತುಕತೆ ಎಲ್ಲ ಮಾಡಿಕೊಂಡು ಬಂದಿದ್ದೇವೆ. ಯಶಸ್ವಿಯಾಗಿ ಅಲ್ಲಿ ಕಂಬಳವನ್ನು ಮಾಡುವ ಪ್ರಯತ್ನವನ್ನು ಮಾಡ್ತೀವಿ. ಕಂಬಳ ಸಮಿತಿಯವರ ಹತ್ರ ಎಲ್ಲ ಮಾತಾಡಿಕೊಂಡಿದೆ. ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯವರು ಯಾರು ಅದರ ವಿರೋಧ ಮಾತಾಡಿದ್ದಾರೆ ಅಂತ ನನಗೆ ಎಲ್ಲ ಗಮನಕ್ಕೆ ಬಂದಿಲ್ಲ. ಅಲ್ಲಿ ಯಾರು ಆ ಭಾಗದವರು ಒಬ್ರು ಮಾತಾಡಿದ್ದು ನನ್ನ ಗಮನಕ್ಕೆ ಬಂದ ವಾಟಾಳ್ ನಾಗರಾಜ್ ಅವರು ಕೂಡ ಮಾತಾಡಿದ್ದಾರೆ ಅದ್ರ ಬಗ್ಗೆ. ಮಾಜಿ ವಾಟಾಳ್ ನಾಗರಾಜ್ ಅವರು ಯಾಕೆ ಮಾತಾಡಿದ್ದಾರೆ ಅಂತ ಅವರ ಆ ಪ್ರಶ್ನೆಗಳಿಗೆ ನಾನು ಈಗ ಉತ್ತರ ಕೊಡ್ಲಿಕ್ಕೆ ಬಯಸುವುದಿಲ್ಲ. ಯಾಕಂದ್ರೆ ಈಗ ಅದು ಒಳ್ಳೆಯ ಸಮಯ ಇಲ್ಲ. ಅವ್ರಿಗೆ ಗೊತ್ತಿಲ್ಲದೆ ಎಮ್ಮೆಗಳನ್ನು ಓಡಿಸ್ತಾರೆ ಅಂತ ಹೇಳಿದ್ದಾರೆ. ಸೊ ಅವರು ಗೊತ್ತಿಲ್ಲದೆ ಮಾತಾಡಿದ್ದಾರೆ ಅಂತ ನನ್ನ ಅನಿಸಿಕೆ. ಅದಕ್ಕೆ ಸೂಕ್ತವಾದ ಉತ್ತರ ನನ್ನ ಕೈಯಲ್ಲಿ ಇದೆ, ಆದ್ರೆ ನಾನು ಅದನ್ನು ಕೊಡ್ಲಿಕ್ಕೆ ಹೋಗುದಿಲ್ಲ. ಅವರು ಎಮ್ಮೆಗಳನ್ನು ಓಡಿಸ್ತಾರ, ಕೋಣವನ್ನು ಓಡಿಸ್ತಾರ ಅಂತ ಫಸ್ಟ್ ತಿಳ್ಕೊಳ್ಬೇಕು. ಅವರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಅತ್ಯಂತ ಪ್ರೀತಿ ಇದ್ದವರು ಅಂತ ನಾನು ಕಂಡಿದ್ದೇನೆ. ಯಾಕಂದ್ರೆ ಬೇಕಾದ ಸಲ ನಾನು ಅವರನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡಿದ್ದೀನಿ. ದೇವಸ್ಥಾನಗಳಿಗೆ ಬರ್ತಾರೆ, ಅಲ್ಲಿ ಇಲ್ಲಿ ಭಕ್ತಿ ಅದರದೆಲ್ಲ ಇದ್ದವರು. ಅವರಿಗೆ ತಪ್ಪು ಮನೋಭಾವನೆಗಳಿದ್ರೆ ಅವರು ಅದನ್ನು ತಿದ್ದುಕೊಳ್ಳುವಂತ ಪ್ರಯತ್ನ ಮಾಡಿ ಸರಿ ಮಾಡ್ಕೊಳ್ಬೇಕು. ನಾವೇನು ಅಲ್ಲಿ ಡಿ.ಕೆ. ಶಿವಕುಮಾರ್ ನಮ್ಮ ಮುಖ್ಯಮಂತ್ರಿಗಳು ಅವ್ರು ಏನಾದ್ರು ಅಲ್ಲಿ ಶೋ ಆಫ್ ಮಾಡ್ಲಿಕ್ಕೆ ಇದನ್ನು ಮಾಡಿ ಅಂತ ಹೇಳಿದಲ್ಲ, ಆ ಭಾಗದವರಿಗೂ ಕೂಡ ಕಂಬಳವನ್ನು ತೋರಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಒಳ್ಳೆಯ ಕೆಲಸ. ಆ ಭಾಗದ ಜನ ಎಲ್ಲ ಅದು ಆಗ್ಬೇಕು ಅಂತ ನನ್ನ ಹತ್ರ ಎಷ್ಟೋ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಬಾಕಿ ಕಡೆಯಲ್ಲಿ ರಿಯಾಕ್ಷನ್ ಮಾಡಿದ್ದು. ಎಲ್ಲಾ ಸಂಘಟನೆಗಳು ಸೇರಿ ಅದನ್ನು ಮಾಡಬೇಕು ನೋಡ್ಬೇಕು ಅನ್ನುವ ಉತ್ಸಾಹ ಅವರಿಗೆಲ್ಲ ಇದೆ. ಆದ್ರಿಂದ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯವರು ಯಾಕೆ ಅದನ್ನು ಅಲ್ಲಿ ಹೋಗಿ ಮಾಡಬೇಕು ಅಂತ ಕೇಳುವವರು ನಿಜವಾದ ಕಂಬಳ ಪ್ರಿಯರ ಅಲ್ಲ ಡೂಪ್ಲಿಕೇಟ್? ಈ ಕಂಬಳದಲ್ಲಿ ಕೆಲವು ಡೂಪ್ಲಿಕೇಟ್ ಕಂಬಳ ಪ್ರಿಯರಿದ್ದಾರೆ. ಅವ್ರಿಗೆ ಕಂಬಳದ ಏನು ಕೊಡುಗೆ ಇಲ್ಲ. ಅವ್ರ ಹತ್ರ ಕೋಣ ಸಾಕುವುದಿಲ್ಲ, ಅದು ಕಂಬಳವನ್ನು ನಿರ್ವಹಣೆ ಮಾಡುವುದಿಲ್ಲ. ಅವರು ಕಂಬಳದಲ್ಲಿ ಇನ್ನೊಂದು ಕಂಬಳವನ್ನು ಆಯೋಜನೆ ಮಾಡುವವರಲ್ಲ. ಅವರೊಂದು ಕಂಬಳದಲ್ಲಿ ಇದ್ದಾರೆ. ಇಂಥವರು ಕೆಲವೆಲ್ಲ ಮಾತಾಡ್ತಾರೆ. ಕೆಲವರಿಗೆ ನೋಡ್ಲಿಕ್ಕೆ ಆಗುದಿಲ್ಲ, ಕೆಲವರಿಗೆ ಅದನ್ನು ನೋಡಿ ಸಂತೋಷ ಪಡ್ತಾರೆ. ಈ ಅಭಿವೃದ್ಧಿಯನ್ನು ನೋಡಿ ಸಂತೋಷ ಪಡುವವರು ಒಂದಷ್ಟು ಜನ ಆದ್ರೆ, ಈ ಅಭಿವೃದ್ಧಿಯನ್ನು ನೋಡಿ ಕಿಚ್ಚು ಪಡುವವರು ಸ್ವಲ್ಪ ಜನ ಇರ್ತಾರೆ. ಅದು ಸಾರ್ವಜನಿಕದಲ್ಲಿ ಇದ್ದತೆ, ದೇವರವರವರಿಗೆ ಒಂದೊಂದು ಕೊಟ್ಟಂತ ಒಂದು ಆಶೀರ್ವಾದ ಅಂತ ನಾವು ಹೇಳ್ಬೋದು. ನಮ್ಮ ಭಾವನೆಗಳೇನಿದೆ, ಅವ ವಿರೋಧಿ ಆದ್ರೂ ಶತ್ರು ಆದ್ರೂ ಕೂಡ ಅವನು ಒಳ್ಳೆಯನಾಗ್ಬೇಕು ಅಂತ ಬಯಸುವುದಲ್ಲಿ ನಾವು ಕೆಟ್ಟನಾಗ್ಬೇಕಂತ ಬಯಸುವುದಿಲ್ಲ. ಮತ್ತೆ ಯಾವುದನ್ನು ನಾವಾಗಿ ಮಾಡಿ ಒಂದು ಹೆಸರು ತಗೊಳ್ಬೇಕಂತಲ್ಲ. ನಾವು ಮಾಡಿದ ಕೆಲಸಕ್ಕೆ ಹೆಸರನ್ನು ಬಯಸ್ತೀವಿ ಹೊರತು ಮಾಡದ ಕೆಲಸಕ್ಕೆ ನಾವು ಹೆಸರನ್ನು ಬಯಸುವುದಿಲ್ಲ. ಆದ್ರಿಂದ ಕೆಲವರು ಇರಬಹುದು, ಅದು ಸಮಾಜದಲ್ಲಿ ಇರ್ತದೆ ಸಾಧಕ ಬಾಧಕಗಳು. ಆದ್ರೆ ಕಮಲ ಸಮಿತಿಯವರು, ಕೋಣಗಳ ಯಜಮಾನರುಗಳು ನಮಗೆ ಸುಮಾರು 75 ಜನ ನಮಗೆ ಫೋನ್ ಮಾಡಿದ್ದಾರೆ. ಯಾರು ಏನೇ ಹೇಳಿ ನಮ್ಮ ಕೋಣಗಳನ್ನು ತಗೊಂಡ್ ಬರ್ತೇವೆ. ಮತ್ತೆ ಅಶೋಕರ ಈಗ ಹೇಳಿದಾಗ ಒಂದು 75-100 ಜೊತೆ ಕೋಣಗಳನ್ನು ಕರ್ಕೊಳ್ಳುವಂತ ಕೋಣಗಳ ಅಭಿಮಾನಿಗಳು ಮತ್ತೆ ಕೋಣಗಳಿಗೆ ನಾವು ಸರ್ಕಾರ ಏನು ಕಂಬಳ ಆಯೋಜನೆ ಮಾಡ್ತಾರೆ ಅವರಿಗೆ ಪ್ರತಿ ವರ್ಷ ಸರ್ಕಾರದಿಂದ ಹಣ ಕಳ್ಸಿಕೊಡೋದು ಕೂಡ ನಾನೇ, ಬೇರೆ ಯಾರಲ್ಲ. ನಾನೇ ಅದಕ್ಕೆ ಅದರ ಹಿಂದೆ ಹೋಗಿ ಅವರಿಗೆ ಕಂಬಳ ಆಯೋಜಕರಿಗೆ 5 ಲಕ್ಷ ರೂಪಾಯಿ ತರುವಂತ. ಈಗಲೂ ಕೂಡ 1 ಕೋಟಿ ರೂಪಾಯಿಯನ್ನು ರೆಡಿ ಮಾಡಿದ್ದೀನಿ. ನಾನೇ ಅದರ ಬೆನ್ನ ಹಿಂದೆ ಇತ್ತಿ ಮಾಡುವಂತ. ಅಂದ್ರೆ ಕಂಬಳ ಸಮಿತಿಯವರು ನಮ್ಮ ಜೊತೆ ಇದ್ದಾರೆ, ಕೋಣಗಳ ಮಾಲಕರು ನಮ್ಮ ಜೊತೆ ಹೇಳಿದ್ದಾರೆ. ಮತ್ತೆ ಎಲ್ರಿಗೂ ಬೇಕಾದ್ರೆ ಕಂಬಳ ಮಾಡುದು, ಅಶೋಕರಿಗೆ ಬೇಕಾಗಿ ಕಂಬಳ ಅಲ್ಲ. ಈ ಕಂಬಳವನ್ನು ಪರಿಚಯ ಮಾಡಬೇಕು. ಭಾರಿ ಕಷ್ಟದಿಂದ ಕೋಣಗಳ ಯಜಮಾನರು ಭಾರಿ ಕಷ್ಟದಿಂದ ಅದನ್ನು ಸಾಕ್ತಾರೆ, ಖರ್ಚು ಮಾಡ್ತಾರೆ, ಲಕ್ಷಗಟ್ಟಲೆ ಖರ್ಚು ಮಾಡ್ತಾರೆ. ಕೃಷಿಯಲ್ಲಿ ಬಂದ ಕಷ್ಟದ ಹಣವನ್ನು ಕೋಣಗಳಿಗಾಗಿ ಖರ್ಚು ಮಾಡಿ ಅವರಿಗೆ ನಮಗೆ ಅದರ ಅದರ ಒಂದು ಚಂದವನ್ನು ತೋರಿಸುವಂತ ಕೆಲಸ ಮಾಡ್ತಾರೆ. ಇದನ್ನು ರಾಜ್ಯದ ಬೇರೆ ಬೇರೆ ಮಾಡುವ ಮುಖಾಂತರ ಇಡೀ ಜನರ ಒಂದು ಅದಕ್ಕೆ ಸಹಕಾರವನ್ನು ಪಡೆಯುವ ಮುಖಾಂತರ ಮುಂದಿನ ದಿವಸದಲ್ಲಿ ಸರ್ಕಾರದಿಂದ ಕಂಬಳಕ್ಕೆ ಹೆಚ್ಚಿನ ಅನುದಾನವನ್ನು ಪಡ್ಕೊಳ್ಳುವಂಥದ್ದೇ ನನ್ನ ಧ್ಯೇಯ. ಬೇರೆ ಏನು ಇದರ ಹಿಂದೆ ಇಲ್ಲ. ಈ ಸಲ 1 ಕೋಟಿ ಬಂದ್ರೆ ಮುಂದಿನ ದಿವಸಕ್ಕೆ ಒಂದು 5 ಕೋಟಿ ಕೊಡಿ. ಓಡಿಸುವವರಿಗೆ ಆಗ್ತದೆ, ಕೋಣ ಸಾಕುವವರಿಗೆ ಆಗ್ತದೆ, ಬೇರೆಯವರಿಗೆ ಆಗ್ತದೆ. ಇದು ನಮ್ಮ ಮುಂದಿನ ಗುರಿ. ಆ ರೀತಿ ಕೆಲಸ ಮಾಡ್ತಾ ಇದ್ವಿ. ನಿಮ್ಮೆಲ್ಲ ಸಹಕಾರಗಳನ್ನು ಕೇಳ್ತೇನೆ. ಸರ್, ಬೆಂಗಳೂರು ಕಂಬಳದ ರೇಂಜ್ ಅಲ್ಲಿ ಮೈಸೂರು ಕಂಬಳನ ಎಕ್ಸ್ಪೆಕ್ಟ್ ಮಾಡಬಹುದು ಸರ್, ಹೇಗಿರುತ್ತೆ? ಬೆಂಗಳೂರು ಕಂಬಳ ಅಂತ ಹೇಳಿದ್ರೆ ಅದು ಬಹುಶಃ ಇನ್ನು ಕನಸಿನಲ್ಲಿ ನೋಡ್ಲಿಕ್ಕೂ ಇಲ್ಲ, ಮಾಡುವುದು ಬಾರಿ ಕಷ್ಟ. ಆವತ್ತು ಆಗಿ ಹೋಗಿದೆ. ಹೌದು, ಅದು ಕನಸಿನಲ್ಲಿ ಕಾಣಬೇಕಷ್ಟೇ. ನಾವು ಅವತ್ತು ನಮ್ಮ ಊಟದ ಬಿಲ್ ಎಷ್ಟು ಗೊತ್ತಾ ನಿಮಗೆ? 1,60,00,000. ಬರೀ ಊಟದ ಬಿಲ್ಲು 1,60,00,000 ಊಟ. ಆನಂತರ ಹೊಸ ಒಂದು ಯುಗವನ್ನೇ ಆರಂಭ ಮಾಡಿದ್ರು.
ಸ್ಟಾಲ್ ಮಾಡಿರುವಂತದ್ದು, 2 ವೇದಿಕೆ ಮಾಡಿರುವಂತದ್ದು, ಜನ ಬಂದಿರುವಂತದ್ದು, ಅದು ವಸ್ತು ಪ್ರದರ್ಶನ ಮಾಡಿರುವಂತದ್ದು ಎಲ್ಲ ವೆರಿ ವೆರಿ ಸಕ್ಸಸ್. ಮತ್ತೆ ಆ ರೀತಿಯ ವ್ಯವಸ್ಥೆಗಳೆಲ್ಲ ಇತ್ತು. ಇಲ್ಲಿ ಮುಖ್ಯವಾಗಿ ಸರ್ಕಾರ ಆಯೋಜನೆ ಮಾಡುವಂತದ್ದು. ನಾವು ಪರ್ಸನಲ್ ಆಗಿ ಏನು ಮಾಡ್ಲಿಕ್ಕಿಲ್ಲ, ಸರ್ಕಾರ ಆಯೋಜನೆ ಮಾಡ್ತದೆ. ಸರ್ಕಾರದ ಜೊತೆಗೆ ಕಂಬಳದ ಮಾರ್ಗದರ್ಶನವನ್ನು ಕೊಟ್ಟು ಕಂಬಳವನ್ನು ಅದರ ಜೋಡಣೆ ಮಾಡುವಂತ ಕೆಲಸವನ್ನು ಮಾಡ್ತೇವೆ. ಇದರಿಂದ ಜನಕ್ಕೆ ಕಂಬಳೋತ್ಸವವನ್ನು ತೋರಿಸುವಂತ ಕೆಲಸ ಮಾಡ್ತೇವೆ. ಸರ್, ಕೊನೆಯದಾಗಿ ಈಗ ಮೈಸೂರು ಕಂಬಳದಲ್ಲಿ ಅಶೋಕ್ ಕುಮಾರ್ ರೈಗಳ ಹೆಸರಲ್ಲಿ ಯಾವ್ದಾದ್ರು ಕೋಣ ಇಳಿಯುವ ಸಾಧ್ಯತೆ ಉಂಟಾ ಸರ್? ಬೇರೆ ಯಾರ್ದಾರು ಕೋಣವನ್ನು, ಈಗ ನಿಮಗೆ ಗೊತ್ತು ನಮ್ಮ ಊರಲ್ಲಿ ಕೂಡ ಕೆಲವೊಂದು ಶಾಸಕರು, ಜನಪ್ರತಿನಿಧಿಗಳು ಬೇರೆಯವರ ಕೋಣಗಳನ್ನು ಆ ಒಂದು ಕಂಬಳಕ್ಕೆ ಅವರ ಹೆಸರಲ್ಲಿ ಇಳಿಸ್ತಾರೆ. ಏನಾದ್ರು ಪ್ಲಾನ್ ಉಂಟಾ ಸರ್, ಅಥವಾ ಏನಾದ್ರು ನಿರೀಕ್ಷೆ ಮಾಡ್ಬೋದು? ಇಲ್ಲ, ಕಂಬಳದಲ್ಲಿ ನನ್ನ ಹೆಸರಿನಲ್ಲಿ ಕೋಣ ಓಡಿಸುವಂತ ಆಸಕ್ತಿ ನನಗಿಲ್ಲ. ನನಗೆ ಕಂಬಳದಲ್ಲಿಯೇ ಆಸಕ್ತಿ ಇರಲಿಲ್ಲ ಅಷ್ಟು ಒಂದು 10-12 ವರ್ಷದ ಹಿಂದೆ. ಆನಂತರ ಉಪ್ಪಿನಂಗಡಿ ಕಂಬಳ ನಿಂತು ಹೋಗುವಂತ ಪರಿಸ್ಥಿತಿ ಬಂತು. ಆಗ ನಾನು ಆರಂಭ ಮಾಡುವಾಗ ಕೋರ್ಟಿನಲ್ಲಿ ಅದಕ್ಕೆ ಸ್ಟೇ ಬಂತು. ಆಗ ನಾನು ಅದನ್ನು ಚಾಲೆಂಜ್ ಆಗಿ ತಗೊಂಡು ಹೋರಾಟ ಮಾಡಿ, ರ್ಯಾಲಿ ಮಾಡಿ, ಅದರ ಮುಖಾಂತರ ಕಂಬಳವನ್ನು ಉಳಿಸುವಂತ ಪ್ರಯತ್ನ ಮಾಡಿದೆ. ನೋಡಿ, ಒಂದು ನಮಗೆಲ್ಲ ತಿಳ್ಕೋಬೇಕು, ಇವತ್ತು ಕಂಬಳದಿಂದ ನಮಗೆ ಹೆಸರು ಬಂದಿದೆ, ನಮ್ಮಿಂದ ಕಂಬಳಕ್ಕೆ ಅಲ್ಲ. ಕೆಲವರು ತಿಳ್ಕೊಂಡಿದ್ದಾರೆ ವೈಸ್ ವರ್ಷ, ನಾನಿದ್ರೆ ಮಾತ್ರ ಕಂಬಳ ಆಗುದು. ರಾಂಗ್. ಇವತ್ತು ಕಂಬಳದಿಂದ ನಮಗೆ ಹೆಸರು ಬಂದಿದೆ, ಅದಕ್ಕೆ ನಾವು ಕಂಬಳದ ಪರ ನಿಂತಿದ್ದೇವೆ. ನಮ್ಮಿಂದ ಕಂಬಳಕ್ಕೆ ಅಲ್ಲ. ಅದನ್ನು ಕಂಬಳ ನಮ್ಮೆಲ್ಲ ಊರಿನವ್ರದ್ದು, ಇಡೀ ದಕ್ಷಿಣ ಕನ್ನಡದ ಮುಖವಾಡ ಅಂತ ಹೇಳಿದ್ರೆ ಇವತ್ತು ಕಂಬಳದ, ಇವು ಯಕ್ಷಗಾನ ಮತ್ತೆ ಕಂಬಳ ಅಂತ ಬಂದಿದೆ. ಈಗ ನಾನು ಮೆಡಿಕಲ್ ಕಾಲೇಜಿದ್ದು ಲೋಗೋ ಮಾಡುವಾಗ ನಮಗೆ ಸರ್ಕಾರದಿಂದ ಕೊಟ್ಟಿದ್ದಾರೆ, ಕಂಬಳ ಮತ್ತೆ ಯಕ್ಷಗಾನವನ್ನು ಅದರಲ್ಲಿ ಜಾಯಿಂಟ್ ಮಾಡ್ಕೊಳ್ಬೇಕು ಅಂತ ಸಂದೇಶ ಬಂದಿದೆ. ಹಾಗಾದ್ರೆ ಏನಾಯ್ತು, ದಕ್ಷಿಣ ಕರಾವಳಿ ಭಾಗದ ಕ್ರೀಡೆ ಕಂಬಳ, ಜಾನಪದ ಕ್ರೀಡೆ ಯಕ್ಷಗಾನ ಅಂತ ಬಂದಿದೆ. ಇದನ್ನು ನಾವು ಉಳಿಸಿ ಬೆಳೆಸಬೇಕು, ಅಷ್ಟೇ ನಮ್ಮ ಕೆಲಸ. ತುಂಬಾ ಧನ್ಯವಾದಗಳು ಸರ್. ಮೈಸೂರಿನ ಕಂಬಳ ಯಶಸ್ವಿಯಾಗಲಿ ಸರ್. ಅದೇ ತರ ನಮ್ಮ ಗ್ರಾಮಕ್ಕೆ ಕೂಡ ನಿತ್ಯ ನಿರಂತರ ಅನುದಾನ ಕೊಡ್ತಾ ಇರಿ ಸರ್. ರಾಜಕೀಯದಲ್ಲಿ ಕೂಡ ಉನ್ನತ ಮಟ್ಟಕ್ಕೆ ಏರುವ ಯೋಗ ಭಾಗ್ಯಗಳನ್ನು ನಮ್ಮ ಗ್ರಾಮದ ಸಮಸ್ತ ದೈವಗಳು ನಿಮಗೆ ಆಶೀರ್ವಾದ ಮಾಡಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಮಾತಾಡಿ. ನಾನು ನಿಮ್ಮ ಮೂಲಕ ಜನರಿಗೆ ತಿಳಿಸುವಂಥದ್ದು, ನನಗೆ ಶಾಸಕನಾಗಿ ನೀವೆಲ್ಲ ಆಶೀರ್ವಾದ ಮಾಡಿದ್ರಿ, ದೇವರು ಅನುಗ್ರಹ ಮಾಡಿದ್ದಾರೆ. ಪ್ರಾಮಾಣಿಕತನವಾಗಿ ಕೆಲಸವನ್ನು ಮಾಡುವಂತ ಕೆಲಸವನ್ನು ಮಾಡ್ತೇವೆ. ನಮ್ಮ 3 ಚಾಪ್ಟರ್. ಒಂದು, ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು, ಉದ್ಯೋಗ ಸಿಗಬೇಕು, ನಮಗೆ ಒಳ್ಳೆಯ ಆಸ್ಪತ್ರೆಗಳು ಬೇಕು, ಆರೋಗ್ಯ ಬೇಕು. ಇದು ಮಾತ್ರ ನಮ್ಮ ಕೆಲಸ. ನೀವು ಕೊಟ್ಟಿರುವಂತ ಮತವನ್ನು ಯಾವತ್ತೂ ಹಾಳು ಮಾಡಲಿಕ್ಕೆ ಹೋಗುವುದಿಲ್ಲ. ನಾನು ಹೇಳುವಂಥದ್ದು ಪುತ್ತೂರಿನ ಅಭಿವೃದ್ಧಿ ಪರವಾಗಿ. ಇಷ್ಟರವರೆಗೆ ಏನಾಗಿ ಧರ್ಮದ ಮೇಲೆ ಚುನಾವಣೆಗಳು ನಡೀತಿದೆ. ನಾನು ಹೇಳುವಂಥದ್ದು ಅಭಿವೃದ್ಧಿ ಪರವಾಗಿ ಚುನಾವಣೆಗಳು ನಡಿಬೇಕು. ನಮ್ಮ ಮಕ್ಕಳ ಭವಿಷ್ಯವನ್ನು ನಾವು ಆಲೋಚನೆ ಮಾಡಬೇಕು. ಆ ಮುಖಾಂತರ ಮುಂದಿನ ಚುನಾವಣೆಯಲ್ಲಿ ನೀವು ಕೂಡ ಪುತ್ತೂರಿನ ಅಭಿವೃದ್ಧಿ ಆಗಿದೆ ಅಂತ ನಿಮ್ಮ ಮನಸ್ಸಿಗೆ ಬಂದರೆ ಮತವನ್ನು ನನಗೆ ಕೊಡುವಂತ ಕೆಲಸವನ್ನು ಮಾಡಿ. ಬೇರೆ ಯಾವ ನಿರೀಕ್ಷೆಗಳು ಇಲ್ಲ. ಕಾಂಗ್ರೆಸ್ ಬಿಜೆಪಿ ಅಂತ ಯಾರಿಗೂ ಅನ್ಯಾಯ ಮಾಡಲಿಕ್ಕೆ ಹೋಗುದಿಲ್ಲ. ನನಗೆ ಗೊತ್ತಿದ್ದು ಯಾವತ್ತೂ ಯಾರಿಗೂ ಅನ್ಯಾಯ ಮಾಡಲಿಕ್ಕೆ ಹೋಗುದಿಲ್ಲ. ತಪ್ಪಾದರೆ ನನ್ನನ್ನು ನಾನು ತಿದ್ದುಕೊಳ್ಳುವಂತ ಕೆಲಸವನ್ನು ಮಾಡ್ತೀನಿ. ತಪ್ಪಾದರೆ ನನ್ನನ್ನು ತಿದ್ದುವಂತ ಕೆಲಸ ನೀವು ಕೂಡ ಮಾಡ್ಬೋದು. ಅದರಿಂದ ಒಳ್ಳೆಯ ಮುಂದಿನ ದಿವಸದಲ್ಲಿ ಆಶೀರ್ವಾದ ಮಾಡಿ. ನಿಮ್ಮ ಮತವನ್ನು ಯಾವತ್ತೂ ಕೂಡ ಹಾಳಾಗುವ ರೀತಿಯಲ್ಲಿ ಉಪಯೋಗ ಮಾಡುವುದಿಲ್ಲ, ಪುತ್ತೂರಿನ ಅಭಿವೃದ್ಧಿಗೆ ಉಪಯೋಗವನ್ನು ಮಾಡ್ತೀನಿ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮಾಲಿಂಗೇಶ್ವರ ದೇವರಿಗೆ ಗೊತ್ತಿಲ್ಲ, ನಾನು ಯಾವತ್ತೂ ಅದಕ್ಕೆ ಗ್ರಾಮಸ್ಥರ ಅಭಿಪ್ರಾಯ ಅಂದ್ರೆ ಗ್ರಾಮಸ್ಥರ ಅಭಿಪ್ರಾಯ ನಿಮಗೆ ಸಚಿವ ಸ್ಥಾನ ಸಿಗ್ಬೇಕು ಅಂತ ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದದಕ್ಕೆ ಕಾಂಗ್ರೆಸ್ ಬಿಜೆಪಿ ಅವರು ಎಲ್ಲ ಸೇರಿ ನನಗೆ ಒಳ್ಳೆಯ ಆಶೀರ್ವಾದವನ್ನು ಮಾಡಿದ್ದಾರೆ. ನಾನು ಯಾವತ್ತೂ ಸಚಿವ ಸ್ಥಾನವನ್ನು ಕೇಳಲಿಕ್ಕೆ ಹೋಗ್ಲಿಲ್ಲ. ಯಾಕಂದ್ರೆ ನಾನು ಶಾಸಕನಾಗಿ 3 ವರ್ಷ ಆಗಿದೆ ಅಷ್ಟೇ. ನಮಗೆ ಸರ್ಕಾರ ಬರಬೇಕು, ಒಳ್ಳೆ ಕೆಲಸ ಮಾಡಬೇಕು. ಅದು ಬಿಟ್ಟು ನನಗೆ ಅದು ಕೊಡಿ ಇದು ಕೊಡಿ ಅಂತ ಯಾವತ್ತೂ ಕೇಳಲಿಕ್ಕೂ ಹೋಗುದಿಲ್ಲ, ಕೇಳುವುದಿಲ್ಲ, ಮತ್ತೆ ಬೇಡಿಕೊಂಡು ಹೋಗುವಂತ ಜಾಯಮಾನ ನನ್ನ ಹತ್ರ ಇಲ್ಲ. ಎಲ್ಲಿ ಕೇಳಬೇಕು ಅಲ್ಲಿ ಕೇಳ್ತೇನೆ. ಅಲ್ಲಿ ಕೇಳಿದ್ರೆ ಗಟ್ಟಿ ಶಬ್ದದಲ್ಲಿ ಮೆಡಿಕಲ್ ಕಾಲೇಜ್ ಗಟ್ಟಿ ಶಬ್ದದಲ್ಲಿ ಕೇಳ್ತೇನೆ. ನಮಗೆ ಬೇಕಾಗುವಂಥದ್ದನ್ನು ಗಟ್ಟಿ ಶಬ್ದದಲ್ಲಿ ಕೇಳ್ತೇನೆ. ಆದ್ರೆ ಇದನ್ನೆಲ್ಲ ನಾನು ಒತ್ತಾಯ ಮಾಡುವಂಥದ್ದಲ್ಲ. ನಾನು ನಂಬಿರುವಂಥದ್ದು ಮಾಲಿಂಗೇಶ್ವರ, ಮಹಿಷಮರ್ದಿನಿ ಗಣಪತಿ, ಮತ್ತೆ ಎಲ್ಲಾ ಧರ್ಮದವರು ಕೂಡ ನಮಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಅದರ ಮುಖಾಂತರ ಬಂದ್ರೆ ಅದನ್ನು ಸರಿಯಾಗಿ ನಿಭಾಯಿಸುವಂತ ಪ್ರಯತ್ನವನ್ನು ಮಾಡ್ತೇನೆ. ಖಂಡಿತ ದಕ್ಷಿಣ ಕನ್ನಡ ಉಡುಪಿಗೆ ನ್ಯಾಯ ಯಾವ ರೀತಿಯಲ್ಲಿ ನ್ಯಾಯ ಸಿಗಿಲ್ಲ ಅಂತಲ್ಲ, ನಮ್ಗೆ ಇನ್ನಷ್ಟು ಅನುದಾನ ಸಿಗುವುದರಲ್ಲಿ ನಮ್ಮ 2 ಜಿಲ್ಲೆ ಹಿಂದೆ ಇದ್ದೇವೆ. ಯಾವುದೇ ಸರ್ಕಾರ ಆಗ್ಲಿ, ನಾನು ಹೇಳೋದು ನಾವು ಹಿಂದೆ ಇದ್ದೇವೆ. ನಾವು ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್. ನಮಗೆ ಅನುದಾನ ಕಡಿಮೆ ಅಂದ್ರೆ ನಾವು ಮಾತಾಡುದಿಲ್ಲ.
ಯಾಕೆ ದಕ್ಷಿಣ ಕನ್ನಡ ಉಡುಪಿ ಇವತ್ತಿನವರೆಗೆ ಮೆಡಿಕಲ್ ಕಾಲೇಜ್ ಬಂದಿಲ್ಲ? ಇಲ್ಲಿ ದೊಡ್ಡ ದೊಡ್ಡ ಜನಗಳು ಇಲ್ವಾ? 22 ಡಿಸ್ಟಿಕ್ಗಳಲ್ಲಿ ಬಂದಿದೆ, ನಮಗೆ ಇವಾಗ ಬರ್ತಾ ಇದೆ. ಅದಕ್ಕೆ ನಾನು ಹೇಳುವಂಥದ್ದು, ಮಂತ್ರಿ ಸ್ಥಾನ ಕೊಟ್ರೆ ಕೊಡ್ತಾರೆ, ಮಂತ್ರಿ ಸ್ಥಾನ ಕೊಡೋದಿದ್ರು ಅಭಿವೃದ್ಧಿ ಪುತ್ತೂರಿದ್ದು, ಮಂತ್ರಿ ಸ್ಥಾನ ಕೊಟ್ರೆ ಅಭಿವೃದ್ಧಿ ಸ್ವಲ್ಪ ಎಲ್ಲೆಲ್ಲಿ ಮಾಡಬೇಕೋ ಅದನ್ನು ಮಾಡುವಂತ ಕೆಲಸವನ್ನು ಮಾಡ್ತೇನೆ. ಆಲೋಚನೆಗಳಿದೆ, ಅದನ್ನು ಇಂಪ್ಲಿಮೆಂಟ್ ಮಾಡುವಂತ ಕೆಲಸ ಮಾಡ್ತೇನೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಶುಭವಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್.